ನಿಮ್ಮ ಮನೆಗೆ ಬರ್ತಾರಲ್ಲೇ ಬಿರಿಯಾನಿ ತಿನ್ನಕ್ಕೆ. ನೀನೇ ನಮ್ಮನೆ ಬಂದು ಬಿರಿಯಾನಿ ತಿನ್ನಕ್ಕೆ ಇನ್ನೊಂದು ಕಾಸು ಕೊಟ್ಟಿದ್ದ ಬಿರಿಯಾನಿಗೆ ಲೆಗ್ ಪೀಸ್ ನಿಂದು. ನಿಮ್ಮಪ್ಪನಲ್ಲಿ ಕರೆದಿರೋದು ಬಿರಿಯಾನಿ ತಿನ್ನಕ್ಕೆ. ನಮ್ಮ ಅಪ್ಪನ ಕಳ್ಬಿಟ್ರೆ ನಿಮಗೆ ಮುಖ್ಯ. ಈ ಚಪ್ರಿ ನಿಂದೆಷ್ಟು ಅಷ್ಟು ನೋಡ್ಕೋಬೇಕು. ನಂಗೆ ಹೊಟ್ಟೆ ಇಸ್ತೈತೆ. ನಿಮ್ಮ ಮನೆಗೆ ಹೋಗಿ ಊಟ ಮಾಡ್ಬೇಕು ಇವಾಗ. ಏ ಡುಮ್ಮಗ ಇಟೇಟ್ ಇದೆ ತಿಂಗಳಿಂದ ಓದಿದ್ರೆ ಸಣ್ಣಕ್ಕಾಗ್ಬಿಡ್ತೇನೆ. ಯಾವನಿಗೆ ಚಪ್ರಿ ಅಂತ ಇರೋದು ಇರಲೇ. ನಿಮ್ಮ ಅಪ್ಪಂಗೆ ಹೇಳ್ತೀನಿ ಇರೋ. ಇಂಥ ಮಾತಿಗೆ ಮಾತಾಡ್ತೈತಿಯಲ್ಲ, ನಿಮ್ಮ ಅಪ್ಪಂಗೆ ಹೇಳ್ತೀನಿ ಇರೋ. ಸರಿ, ನಾನು ನಿಮ್ಮ ಆಂಟಿಗೆ ಹೇಳ್ತೀನಿ. ಏನಂತ ಹೇಳ್ತೀಯಲ್ಲ ಚಪ್ರಿ? ನಾನೇನಂದ್ರೆ ಹೇಳ್ತೀನಿ, ನೀವು ಯಾಕೋ ಏನಂತ ಹೇಳ್ತೀಯ ಹೇಳಲೇ ಟೊಪ್ಪಿವಲ್ಲ. ಯಾವನ್ನ ಟಪ್ಪಿವಲ್ಲ ಅನ್ನ ಯಾಕೋ ಬಿರಿಯಾನಿ ತಿಂದ್ಯಾ? ಕುಷ್ಕ ತಿನ್ನೋಗ್ಲಿ. ಒಂದು ಫೋನ್ ನಮ್ಮ ಫ್ರೆಂಡ್ಗೆ ಹಾಕಿದ್ದೀನಿ ಅಂದರೆ ಬಂದು ನಿಂಗೆ ಕುಷ್ಕ ಮಾಡ್ಬಿಡ್ತಾರೆ. ಕುಷ್ಕೊಂಡು ತಿನ್ಕೊಂಡಿರು. ಕುಷ್ಕ ಚೆನ್ನಾಗಿತ್ತಲ್ಲ, ನೀನು ಕುಷ್ಕ ಬೇರೆ ತಿನ್ನು. ಸರಿನಪ್ಪ, ನಿಮ್ಗೊಂದು ದೊಡ್ಡ ನಮಸ್ಕಾರ. ಫಸ್ಟು ನಿಮ್ಮ ಮನೆಗೆ ಊಟ ಮಾಡ್ತೀನಿ, ಬಿರಿಯಾನಿ ಬಿಡೋ. ನಾನು ಬಿಡಲ್ಲ. ನಾನು ತಿನ್ಬೇಕು ಊಟ. ನೀನೇ ಅವನು ಊಟ ತಿನ್ಬೇಕು. ಹೋದ್ರೆ ಹೋಗ್ಲಿ, ನಾನು ಹೆಂಗೂ ನಿಮ್ಮ ಮನೆಗೆ ಬರಲ್ಲ. ನೀನೇನಂತ ಹೇಳ್ತೀಯ ಆಂಟಿಗೆ? ಅದನ್ನೇನೋ ಹೇಳಲಿ. ಆಂಟಿ, ನಿಮ್ಮ ಮನೇಲಿ ಇಷ್ಟ ಆಗಲ್ಲಂತೆ ಊಟ. ಅದಕ್ಕೋಸ್ಕರ ನಿಮ್ಮ ಯಜಮಾನ್ರು ನಮ್ಮ ಮನೆ ಬಂದ್ಬಿಟ್ಟು ತಿನ್ನಕ್ಕೆ ಸ್ವಲ್ಪ ಚೆನ್ನಾಗಿ ಮಾಡಿ ಆಂಟಿ. ಅವ್ರು ನಮ್ಮ ಮನೆಯಲ್ಲೇ ತಿನ್ಕೊಂಡು ಹೋಗ್ತಾರಂತೆ ಡೈಲಿ ಅಂತ ಹೇಳ್ತೀನಲ್ಲೇ ಡುಮ್ಮಣ್ಣ. ಸರಿ ಅಪ್ಪ ಸ್ವಾಮಿ, ಹಂಗೆಲ್ಲೂ ಹೇಳೋಕ್ಕೋಗ್ಬೇಡ ಅಷ್ಟೇ. ನನ್ನ ಮನೆ ಫುಲ್ಲು ಆಚೆನೇ ಹಾಕಿರ್ತಾರೆ, ಮತ್ತು ಮನೆಗೆ ಕರ್ಕೊಳ್ಳಲ್ಲ. ಹಂಗೆಲ್ಲ ಹೇಳ್ಬಿಟ್ಟಿಯಪ್ಪ. ಹೋಗು ನೀವು ಬಂದ್ರೆ ಹೇಳ್ತೀನಿ, ಬಂದಿಲ್ಲ ಅಂದ್ರೆ ಹೇಳ್ತೀನಿ. ಒಂದ್ಸತಿ ಬರ್ಬಾರ್ದು ನಮ್ಮ ಮನೆಗೆ. ಅಪ್ಪ ಸ್ವಾಮಿ ಕ್ಷಮಿಸು, ನಾನು ಹೋಗ್ತಾ ಇದ್ದೀನಿ ಫಸ್ಟು. ಅಯ್ಯಪ್ಪ, ನಿಮ್ಮ ಮನೆಯೂ ಬೇಡ, ನಿಮ್ಮ ಊಟನೂ ಬೇಡ.